ಸರ್ ನಿನ್ನೆ 6 ಗಂಟೆಗೆ ಅರಮನೆ ಲೈಟ್ ನೋಡ್ಕೊ ಬರ್ತೀನಿ ಅಂತ ಅಂದ್ಬಿಟ್ಟು ಬಂದರು. ಬಂದ್ಬಿಟ್ಟು ಮತ್ತೆ ಅವರು ಚಾಮರಾಜಪುರಮಲ್ಲಿ ನಮ್ಮ ಮಗಳ ಮನೆ ಇದೆ, ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದರು. ಅವ್ರು ನೋಡ್ಕೊಂಡು ಹೋಗೋತ್ತಲ್ಲಿ 8:30 ಅಷ್ಟೊತ್ತಲ್ಲಿ ಆ ಥರ ಆಗಿದೆ. ಅಲ್ಲ ಇನ್ಸಿಡೆಂಟ್ ಆದಾಗ ಅವರು ಅಲ್ಲಿ ಮಕ್ಕಳ ಜೊತೆ ಇದ್ದ? ಇಲ್ಲ ಅವ್ರಿಗೆ ಮದುವೆ ಆಗಿಲ್ಲ. ಅವ್ರೊಬ್ರು ನೋಡ್ಕೊಂಡು ಮನೆಗೆ ಹೋಗಕ್ ಬಂದಿದ್ರು ಅಷ್ಟೇ. ಏನ್ ಮಾಡ್ತಿದ್ರು ಸರ್ ಮಂಜು? ಅವ್ರೇನು ಮಾಡ್ತಿಲ್ಲ, ನಮ್ಮಲ್ಲಿ ನಾವೇ ನೋಡ್ಕೊತಿದ್ವಿ, ಸಾಕೊಂಡಿದ್ರು. ಈಗ ಹೆಂಗಿದೆ ಸರ್? ಅವರು ಕಂಡೀಷನ್ ಭಾಳ ಕ್ರಿಟಿಕಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಆಪ್ರೇಷನ್ ಮಾಡಿದಾರಂತೆ. ಮೂಳೆ ಹತ್ರ ಎಲ್ಲ ಕಂಡ ಎಲ್ಲ ಇದಾಗಿ ಮೂಳೆ ಕ್ರ್ಯಾಚ್ ಆಗಿತ್ತಂತೆ. ಅದನ್ನು ಆಪ್ರೇಷನ್ ರಾತ್ರಿ ಮಾಡಿ ಇದು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಈಗ ಕ್ರಿಟಿಕಲ್ಲಿ ಅವ್ರಿಗೆ ಏನಾರ ಇದಾಯಿತು ಅಂದರೆ ಹಾರ್ಟ್ಬೀಟ್ಗೆಲ್ಲ ಇದು ಕೊಟ್ಟಿದ್ದೀನಿ, ಏರಿದೆಲ್ಲ ಅಂತ ಹೇಳಿದ್ದಾರೆ. ನಮಗೆ ಬೆಳಿಗ್ಗೆ ನಮ್ಮ ಮಗಳು ಹಿಂಗೆ ಮಂಜುಳಾ ಅಂತ ಹೇಳ್ತಾ ಇದ್ದಾರೆ, ನಂಜನಗೂಡು ಅಂತ ಹೇಳ್ತಿದ್ದಾರೆ. ನಿಮ್ಮಲ್ಲಿದ್ದಾರೆ ಅಂತಾಗ ನಮ್ಮ ಅಣ್ಣದಿರ ಮನೆಗೆ ನಾವು ಫೋನ್ ಮಾಡಿದ್ವು, ಬಂದಿಲ್ಲ ಅಂತ ಹೇಳಿದ್ರು. ಆವಾಗ ಅವ್ರು ಬಂದಿಲ್ಲ ಅಂದಾಗ ನಾವು ನಮ್ಮ ಮಗಳ ಮನೆಗೆ ಕೇಳಿದಾಗ ಅವರು ಇಲ್ಲ ಅಂತ ಹೇಳಿದ್ರು. ಆವಾಗ ನಾವು ಈ ಕಡೆ ಏನು ಎತ್ತು ಅಂತ ಕೇಳಿದಾಗ ಪೇಪರ್ಲಿ ನೋಡ್ಬಿಟ್ಟು ನಮ್ಮ ಹಳೆಯವರು ಫೋನ್ ಮಾಡಿದ್ರು. ನಮ್ಮ ಪೇಪರ್ ನೋಡಿ ಗೊತ್ತಾಗಿರೋದು. ಅವ್ರ ಲೈಟಿಂಗ್ಸ್ ನೋಡಕ್ ಬಂದಿದ್ರು. ಅವ್ರೊಬ್ಬರೇ ಬಂದು ನಮ್ಮ ಮಗಳ ಮನೆಗೆ ಹೋಗಕ್ಕೆ ಅಂತ ಬಂದಿದ್ರು. ಅವ್ರು ನಂಜನಗೂಡಿಂದನೇ ಬಂದಿದ್ದು. ನಾಗರಾಜು ಅಂತ ನನ್ನ ಹೆಸರು. ನಂಜನಗೂಡು ಚಾಮಲಾಪುರ ಬೀದಿ ರೈಲ್ವೆ ಸ್ಟೇಷನ್ ಹತ್ರನೇ. ನಾಗರಾಜು ಅಂತ.